2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಆ ಥರ ಹೇಳೋದಾದ್ರೆ, ನೀವು ಇವತ್ತಿನವರೆಗೂ ಜನತಾದಳ ಅವತ್ತಿದ್ದಂಥ ನಮ್ಮ ಬಳ್ಳಾರಿಯವರು ಅಧ್ಯಕ್ಷರು, ಅವ್ರ ಹೆಸರು ಮರ್ತೋಯ್ತು ನನಗೆ, ಜನತಾದಳದ ಅಲ್ಲಲ್ಲ ಬಳ್ಳಾರಿಯವರು ಅಲ್ಲಲ್ಲ ತಿಪ್ಪಣ್ಣ, ಕರೆಕ್ಟ್, ತಿಪ್ಪಣ್ಣವ್ರ ಅಧ್ಯಕ್ಷರು. ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದ್ ಕಡೆ ಇಟ್ಕೊಂಡು ದೇವೇಗೌಡರು ನಿಮ್ಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನ ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡ್ಲಿಕ್ಕೆ ನಾವು ಒಪ್ಪಿಲ್ಲ ಅಂತ ನಾವು ತಿಪ್ಪಣ್ಣನ ಎತ್ತಾಯ್ಕೊಂಡು ಒಂದ್ ಕಡೆ ಇಟ್ಕೊಂಡು ಅವ್ರ ಕೈಯಲ್ಲಿ ಲೆಟರ್ ಬರೆಸ್ಕೊಂಡು ನಿಮ್ಮನ್ನ ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ತರ ಮಾತಾಡಿ ಪಳ್ಳಾಗ್ತೀರಾ? ಈ ತರ ನಮಗೂ ನೋವಾಗುತ್ತೆ. ಎಲ್ಲ ಒಂದ್ ಕಡೆ ನಿಮ್ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು, ನೀವು ಇಂಥ ಮಾತಾಡಿದಾಗ ನಮ್ಗೆ ಯಾರೋ ಒಬ್ರು ಪಕ್ಕದಲ್ಲಿ ಕುತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾರು ಮಾಡಿರ್ಲಿ, ಅವ್ರು ಏನಾರು ನಿರ್ಧಾರ ಮಾಡಿರ್ಲಿ, ಕೆಲವು ಬಹಳ ವಿಚಿತ್ರವಾದಂಥ ತೀರ್ಮಾನಗಳನ್ನ ತಗೋತಾರೆ. ಆದ್ರೆ ಈ ತರ ನಿಮ್ಮ ತರ ಲಘುವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನ ಮಾನ್ಯ ಮುಖ್ಯಮಂತ್ರಿಯವರು ನೆನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದನ್ನು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದು ನಿಧಾನ ಆದರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ದಲೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಇಶ್ಯೂ ಒಂದ್ ಕಡೆ ಇರಲಿ, ನಾನು ಬೇರೆ ಡೈವರ್ಟ್ ಆಗ್ಲಿಕ್ಕೆ ಹೋಗಲ್ಲ. ಇವತ್ತು ಇವರು ಮೊದಲನೇ ಬಾರಿ ಆಪರೇಷನ್ ಕಮಲ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಅವತ್ತು ಹೆಂಗ್ ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೆನೆಸ್ಕೊಳ್ಳಿ. ದೇವೇಗೌಡರು ನಿಮ್ಮ ಮುಖ್ಯಮಂತ್ರಿಯಾಗಿ ಶಾಸಕಾಂಗ ಪಕ್ಷದಲ್ಲಿ ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕಾದ್ರೆ ರೇವಣ್ಣವ್ರು ಬರಲಿಲ್ಲ, ಶಿಂದೆಯವರು ಎದ್ದೋದ್ರು ದೇವೇಗೌಡರ ಡೈರೆಕ್ಷನ್ಗೆ. ನೀವು ಈ ಸಂವಿಧಾನಾತ್ಮಕವಾಗಿ ಆಗಿರುವಂತ ಮುಖ್ಯಮಂತ್ರಿನ ಹಂಗಾರೆ? ಅದಾದ್ಮೇಲೆ ಮೊನ್ನೆ 37 ಸೀಟ್ ತಗೊಂಡಿದ್ರಿ 18ರಲ್ಲಿ. ಒಂದು ಕಡೆ ಮಾಯಾವತಿಯವರ ಅಲಯನ್ಸು, ಇನ್ನೊಂದು ಕಡೆ ಕೆಲವು ಕಡೆ ಬಿಜೆಪಿಯವರ ಸಪೋರ್ಟು. 37 ಸೀಟು ನಿಮ್ಮ ನಾಯಕತ್ವದಲ್ಲಿ ಜನತಾದಳದಿಂದ ನಿಮ್ಮನ್ನು ಅಧಿಕೃತವಾಗಿ ಘೋಷಣೆ ಮಾಡದೇ ಇದ್ರೂ ನಿಮ್ಮ ನಾಯಕತ್ವದಲ್ಲಿ ಇಲ್ಲಿವರೆಗೆ 2-3-4 ಚುನಾವಣೆ ಮಾಡಿದ್ದೀರಾ. ದೇವೇಗೌಡರ ಆಶೀರ್ವಾದನೂ ತಗೊಂಡು ಯಾವತ್ತೂ 37 ಸೀಟ್ಗಿಂತ ಹೆಚ್ಚು ಹೋಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಒಂದು ರಾಷ್ಟ್ರೀಯ ಪಕ್ಷ 136 ಜನ ಗೆದ್ದು ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನ ಬಹಳ ಅನ್ಯೋನ್ಯವಾಗಿ ಸಿದ್ದರಾಮಯ್ಯನವರು ಅವರು ಬದಲಾವಣೆ ಮಾಡ್ಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಲಘುವಾಗಿ ಮಾತನಾಡ್ತೀರಾ ಅಂದ್ರೆ ನಿಮ್ಗೆ ಯಾರು ಬುದ್ಧಿ ಹೇಳೋರಿಲ್ವಾ?